ಶ್ರಾವಣ ಮಾಸದ ಪವಿತ್ರತೆ ಮತ್ತು ಮಹತ್ವ. ಶ್ರಾವಣ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಕಾಲವಾಗಿದ್ದು ಶಿವಗೆ ಸಮರ್ಪಿತವಾಗಿದೆ. ಈ ಮಾಸದಲ್ಲಿ ಭಕ್ತರು ಸೋಮವಾರದ ವ್ರತ, ರುದ್ರಾಭಿಷೇಕ, ಜಲಾರ್ಪಣೆ ಮತ್ತು ಶಿವನ ನಾಮಸ್ಮರಣೆಯ ಮೂಲಕ ಆತ್ಮಶುದ್ಧಿ ಮತ್ತು ದೈವಿಕ ಅನುಗ್ರಹವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗುತ್ತವೆ ಮತ್ತು ಜ್ಯೋತಿಷ್ಯ ಪ್ರಕಾರ ಕೆಲವು ರಾಶಿಗಳಿಗೆ ವಿಶೇಷ ಲಾಭಗಳು ಸಂಭವಿಸುತ್ತವೆ. ಕರ್ಕಾಟಕ, ತುಲಾ ಮತ್ತು ಧನು ರಾಶಿಗೆ ವಿಶೇಷ ಅನುಗ್ರಹ. ಈ ಶ್ರಾವಣ ಮಾಸದಲ್ಲಿ ಕರ್ಕಾಟಕ, ತುಲಾ ಮತ್ತು ಧನು ರಾಶಿಯವರಿಗೆ ವಿಶೇಷ ಲಾಭವಾಗುವ ಸಾಧ್ಯತೆ ಇದೆ. ಕರ್ಕಾಟಕ ರಾಶಿಯವರು ಭಾವನಾತ್ಮಕ ಶಾಂತಿಯನ್ನು ಅನುಭವಿಸುತ್ತಾರೆ ಮತ್ತು ಕುಟುಂಬ ಸಂಬಂಧಗಳು ಗಟ್ಟಿಯಾಗುತ್ತವೆ. ತುಲಾ ರಾಶಿಗೆ ವೈಯಕ್ತಿಕ ಹಾಗೂ ವೃತ್ತಿಪರ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ. ಧನು ರಾಶಿಯವರು ಅಧ್ಯಾತ್ಮ ಮತ್ತು ವಿದ್ಯೆಯ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಕಾಣಬಹುದು. ಇತರ ರಾಶಿಗಳಿಗೂ ಲಾಭದ ಸೂಚನೆಗಳು. ಮೇಷ, ವೃಷಭ, ಮಿಥುನ, ಸಿಂಹ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ ಮತ್ತು ಮೀನ ರಾಶಿಯವರಿಗೆ ಶ್ರಾವಣ ಮಾಸವು ಆತ್ಮವಿಕಾಸ, ಧ್ಯಾನ, ಆರೋಗ್ಯ ಮತ್ತು ಆರ್ಥಿಕ ಜಾಗೃತಿಗೆ ಸಹಾಯಕವಾಗಬಹುದು. ಈ ಸಮಯದಲ್ಲಿ ಧಾರ್ಮಿಕ ಯಾತ್ರೆ, ಪಿತೃಗಳ ಪೂಜೆ, ಮೌನ ವ್ರತ ಮತ್ತು ಸಾತ್ವಿಕ ಜೀವನ ಶೈಲಿ ಅನುಸರಿಸುವ ಮೂಲಕ ಶ್ರೇಷ್ಠ ಫಲಗಳನ್ನು ಪಡೆಯಬಹುದು. ಶ್ರಾವಣ ಮಾಸದ ಧಾರ್ಮಿಕ ಉಪಾಯಗಳು. ಈ ಮಾಸದಲ್ಲಿ ಓಂ ನಮಃ ಶಿವಾಯ ಜಪ, ಸೋಮವಾರದ ವ್ರತ, ಶಿವಲಿಂಗಕ್ಕೆ ಹಾಲು, ಬೆಲ್ಲ, ಬೆಲಪತ್ರ ಅರ್ಪಣೆ, ರುದ್ರಾಭಿಷೇಕ ಮತ್ತು ದೀಪಾರಾಧನೆ ಮಾಡುವುದರಿಂದ ದೈವಿಕ ಶಕ್ತಿ ಹೆಚ್ಚುತ್ತದೆ. ಧಾತುದಾನ, ಅನ್ನದಾನ ಮತ್ತು ಪವಿತ್ರ ಗ್ರಂಥಗಳ ಅಧ್ಯಯನ ಕೂಡ ಶ್ರಾವಣ ಮಾಸದ ಶ್ರೇಷ್ಠ ಉಪಾಯಗಳಾಗಿವೆ. ಸಾರಾಂಶ ಮತ್ತು ಆತ್ಮಶುದ್ಧಿಯ ಮಾರ್ಗ. ಶ್ರಾವಣ ಮಾಸವು ಎಲ್ಲಾ ರಾಶಿಗಳಿಗೆ ಧಾರ್ಮಿಕ ಶುದ್ಧತೆ ಮತ್ತು ಆತ್ಮವಿಕಾಸದ ಅವಕಾಶ ನೀಡುತ್ತದೆ. ಆದರೆ ಕರ್ಕಾಟಕ, ತುಲಾ ಮತ್ತು ಧನು ರಾಶಿಯವರಿಗೆ ಈ ಸಮಯವು ವಿಶೇಷ ಅನುಗ್ರಹವನ್ನು ತರುತ್ತದೆ. ಈ ಪವಿತ್ರ ಸಮಯದಲ್ಲಿ ಶಿವನ ಆರಾಧನೆ, ಧ್ಯಾನ ಮತ್ತು ಸಾತ್ವಿಕ ಜೀವನ ಶೈಲಿಯ ಮೂಲಕ ಜೀವನದಲ್ಲಿ ಶ್ರೇಷ್ಠತೆ ಸಾಧಿಸಬಹುದು. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.